ಬಿಗ್ ಬಾಸ್ನಿಂದ ಗೋಲ್ಡ್ ಸುರೇಶ್ ಹೊರಗಡೆ ಬಂದಿದ್ದು ತುಂಬಾ ಜನರು ಈಗಲೂ ಕೂಡ ಯಾಕೆ ಇಷ್ಟು ದಿನಗಳಾದ್ರೂ ರೀಸನ್ಸ್ ಅನ್ನ ಹೇಳ್ತಾ ಇಲ್ಲ ಅನ್ನೋದನ್ನ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದಾರೆ. ಹೌದು, ಯಾರೇ ಆಗಲಿ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಕಲರ್ಸ್ ಕನ್ನಡದವರು ಅವರ ಬಳಿ ಮಾತುಕತೆಯನ್ನ ಮಾಡಿ ಲೈವ್ನಲ್ಲಿ ಕೂರಿಸ್ತಾ ಇದ್ರು. ಲೈವ್ನಲ್ಲಿ ಬಂದು ನಾನು ಇಷ್ಟು ದಿನ ಆಟ ಆಡಿದ್ದು ಖುಷಿ ತಂತು, ಹಾಗೆ ಹೀಗೆ ಏನೋ ಒಂದಷ್ಟು ಹೇಳಿ ಜನರನ್ನ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂತೆ ಮಾಡ್ತಾ ಇದ್ರು. ಇನ್ನೂ ಅದೆಷ್ಟೋ ಮಂದಿ ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದ್ದ ಹಾಗೇನೆ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಅದರ ಜೊತೆಗೆ ಕೆಲವರು ತಮ್ಮ ಇನ್ಸ್ಟಾಗ್ರಾಮ್ ಅಥವಾ ತಮ್ಮ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತನಾದ್ರೂ ಪೋಸ್ಟ್ ಹಾಕಿದ್ದಾರೆ. ಆದರೆ ಗೋಲ್ಡ್ ಸುರೇಶ್ ಬಂದು ದಿನಗಳು ಕಳೀತಾ ಇದ್ರು ಇಲ್ಲಿವರೆಗೂ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಕಡೆ ಪಕ್ಷ ಅವ್ರ ಜೊತೆಗೆ ಯಾರಾದ್ರೂ ಒಬ್ರು ಸೆಲ್ಫಿ ತೆಗೆದುಕೊಂಡಾದ್ರೂ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ್ದಾರಾ ಅಂತ ಸರ್ಚ್ ಮಾಡಿದ್ರು ಕೂಡ ಯಾರು ಆ ರೀತಿನೂ ಹಾಕಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಯಾರ ಕೈಗೂ ಸಿಗ್ತಾ ಇಲ್ಲ ಸುರೇಶ್. ಹಾಗಿದ್ರೆ ಸುರೇಶ್ ಕಳೆದು ಹೋಗ್ಬಿಟ್ರ ಅನ್ನೋದು ಅನೇಕರ ಪ್ರಶ್ನೆ. ಯಾಕಂದ್ರೆ ಸ್ವತಃ ಅವರ ತಂದೆಗೆ ಹೇಳಿದ ಹಾಗೇನೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ, ಆದರೆ ಬಿಗ್ ಬಾಸ್ ಮನೆಯಿಂದ ನನ್ನ ಮಗ ನನ್ನ ಮನೆಗೂ ಕೂಡ ಬಂದಿಲ್ಲ ಅಂತ ಹೇಳಿದ್ದು ಸಾಕಷ್ಟು ಜನರ ಆಘಾತಕ್ಕೆ ಕಾರಣವಾಗಿತ್ತು. ಬಿಗ್ ಬಾಸ್ ಮನೆಗೆಲ್ಲೇ ಈಗ ತಾನೇ ನೀವು ಹೊರಡಬೇಕಾಗತ್ತೆ, ಈಗಲೇ ನೀವು ಹೊರಡಬೇಕಾಗತ್ತೆ, ನಿಮ್ಮ ಅವಶ್ಯಕತೆ ಮನೆಗೇ ಇದೆ ಅಂತೆಲ್ಲ ಹೇಳಿ ಕಳಿಸಿದ ಮೇಲೆ ಯಾವುದಾದ್ರೂ ಒಂದು ವಿಚಾರವಾದರೂ ಹೊರಗಡೆ ಬರಬೇಕಾಗಿತ್ತು. ಆದರೆ ಯಾವುದೇ ವಿಚಾರಗಳು ಹೊರಗೆ ಬರದೇ ಇರೋದ್ರಿಂದ ಏನಾಗಿರ್ಬೋದು, ಯಾಕಾಗಿರ್ಬೋದು, ಹೇಗಾಗಿರಬಹುದು ಅನ್ನೋದನ್ನು ಹುಡುಕೋಕೆ ಶುರು ಮಾಡಲಾಗಿದೆ. ನಿಜವಾಗ್ಲೂ ಆದ ಕತೆ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಾನಾ ರೀತಿಯಾದಂಥ ಊಹಾಪೋಹಗಳು ಎದ್ದಿದ್ವು. ಅವರ ಮನೆಯಲ್ಲಿ ಯಾರು ಸೀರಿಯಸ್ ಆಗಿದ್ದಾರೆ, ಅವರ ತಂದೆಗೆ ಹುಷಾರಿಲ್ಲ, ಅವರ ಮಕ್ಕಳಿಗೆ ಹುಷಾರಿಲ್ಲ, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ಆ ಕಾರಣಕ್ಕಾಗಿ ಬಂದಿದ್ದಾರೆ ಅಂತ ಎಲ್ಲವನ್ನ ಕೂಡ ಹೇಳಲಾಗಿತ್ತು. ಆದರೆ ಅದ್ಯಾವುದು ಅಸಲಿ ಮ್ಯಾಟರ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಸುರೇಶ್ ಒಂದು ಸಂಕಷ್ಟದ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಗೋಲ್ಡ್ ಸುರೇಶ್ 1.5 kg ಹೆಚ್ಚಿನ ರೀತಿಯಾದಂಥ ಗೋಲ್ಡನ್ನು ಮೈ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಅವರು ತುಂಬ ಸೌಂಡ್ ಪಾರ್ಟಿ ಇರಬೇಕು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಇರಬೇಕು, ಮನೆ ತುಂಬ ದುಡ್ಡು ಇರಬೇಕು, ಕೋಟಿಗೆ ಬಾಳ್ಬಹುದು ಅಂತ ಅನಿಸುತ್ತೆ. ಇವ್ರಿಗೆ ಯಾಕೆ ಬೇಕಾಗಿತ್ತು ಬಿಗ್ ಬಾಸು ಅಂತೆಲ್ಲ ತುಂಬ ಜನ ಯೋಚಿಸಿದರು. ಆದರೆ ಈಗ ಅವರು ಹೊರಬರೋದಕ್ಕೆ ಕಾರಣ ಸಾಲ ಅನ್ನೋದನ್ನು ಕೆಲವರು ಹೇಳಿರೋದು ಇದೀಗ ಅವರ ಅಭಿಮಾನಿಗಳಿಗೆ ಬೇಸರ ತರಿಸೋದ್ರ ಜೊತೆಗೆ ಹುಬ್ಬೇರಿಸುವಂತೆ ಮಾಡಿದೆ. ಹೌದು, ಅತಿಯಾದಂಥ ಸಾಲವನ್ನು ಮಾಡಿಕೊಂಡಿದ್ರು ಸುರೇಶ್. ಆ ಕಾರಣಕ್ಕಾಗಿ ಸಾಲಗಾರರ ಕಾಟವನ್ನು ತಾಳಲಾದೆ ಅವರ ಮನೆಯವರು ಬಿಗ್ ಬಾಸ್ ಬಳಿ ಬಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮನೆಗೆ ಸಾಲಗಾರರು ಬಂದು ಕಾಟ ಕೊಡ್ತಾ ಇದ್ದಾರೆ, ಸಾಲ ತೀರಿಸೋದಕ್ಕಾಗದೆ ಒದ್ದಾಡ್ತಾ ಇದ್ದೀವಿ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ದಯವಿಟ್ಟು ನಮ್ಮ ಮನೆಯವರನ್ನ ಹೊರಗೆ ಕಳಿಸಿ ಅಂತ ಅವರ ಮನೆಯವರು ಕೇಳ್ಕೊಂಡಂತ ಕಾರಣಕ್ಕಾಗಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅತಿಯಾದಂಥ ಸಾಲಗಾರರ ಕಾಟ ಇದೆಲ್ಲವೂ ಕೂಡ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಇದೆಲ್ಲವನ್ನ ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಏನು ಅಂತ ಹೇಳಿದ್ರೆ, ಹಾಗಿದ್ರೆ ಸುರೇಶ್ ಏನು ಬಿಸ್ನೆಸ್ ಮಾಡ್ತಾ ಇದ್ರು, ಅಂಥದ್ದು ಏನು ಸಾಲ ಮಾಡ್ಕೊಂಡಿದ್ರು, ಸಾಲ ಮಾಡ್ಕೊಂಡು ಶೋಕಿ ಮಾಡ್ಕೊಳ್ತಾ ಇದ್ರ, ಈ ಥರದ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಸಾಲನೂ ಇಲ್ಲ, ಇನ್ನೇನೂ ಇಲ್ಲ, ಆ ಥರದ್ದು ಯಾವುದೇ ಸಮಸ್ಯೆಗಳು ಎದುರಾಗಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ, ಎಲ್ಲ ಊಹಾಪೋಹಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಾಲಗಾರರ ಕಾಟದಿಂದ ಸುರೇಶ್ ಹೊರಗಡೆ ಬಂದಿಲ್ಲ, ಅಂಥದ್ದೇನು ಸಾಲ ಮಾಡಿಕೊಂಡೂ ಇರಲಿಲ್ಲ. ಯಾರೋ ಅವರಿಗೆ ಆಗದೇ ಇದ್ದವರು ಈ ಸಾಲದ ವಿಚಾರವನ್ನು ಹಬ್ಬಿಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಸಲಿ ಮ್ಯಾಟರ್ ಅಂತ ಅಂದರೆ ಅವರ ಬಿಸ್ನೆಸ್ಸಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಅಂತ ಹೇಳಿದರೆ ಸುರೇಶ್ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ರು. ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಸಾಕಷ್ಟು ಬಂಡವಾಳವನ್ನು ಹೂಡಲಾಗತ್ತೆ, ಮುಂಚಿತವಾಗಿ ಬಂಡವಾಳವನ್ನು ಹಾಕಲಾಗತ್ತೆ ಮತ್ತು ಇವರನ್ನು ನಂಬಿಕೊಂಡು ಅನೇಕರು ಬಂಡವಾಳವನ್ನು ಕೂಡ ಕೊಟ್ಟಿರ್ತಾರೆ. ಅದರಿಂದಲೇ ಈ ಬಿಸ್ನೆಸ್ ಜೋರಾಗಿ ನಡೆಯುತ್ತೆ. ಹಾಗೆ ಸುರೇಶ್ ಕೂಡ ಅದೇ ರೀತಿಯಾಗಿ ಕೆಲವೊಂದು ಭಾಗಗಳಿಗೆ ಬಂಡವಾಳವನ್ನು ಹಾಕಿದ್ರು. ಇನ್ನು ಕೆಲವರು ಸೈಟ್ ಕೊಡಿಸಿ, ಮನೆ ಕೊಡಿಸಿ ಅಂತ ಇವರಿಗೆ ಬಂಡವಾಳವನ್ನು ಕೊಟ್ಟಿದ್ರು. ಆದರೆ ಈಗ ಸರ್ಕಾರದ ಮಟ್ಟದಲ್ಲೇ ಒಂದಷ್ಟು ಸಮಸ್ಯೆಗಳು ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಸೇರಿದಂತೆ ಸಾಕಷ್ಟು ಸ್ಟಾಪ್ಗಳಾಗಿ ಹೋಗ್ಬಿಟ್ಟಿದೆ. ಅಕ್ರಮ ಸಕ್ರಮವನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ರಿಜಿಸ್ಟ್ರೇಷನ್ ಅನ್ನು ಸ್ಟಾಪ್ ಮಾಡಿದೆ. ಇದರಿಂದ ಕೆಲವು ದುಡ್ಡುಗಳು ಕೆಲವರ ಕೈಯಲ್ಲಿ ಲಾಕ್ ಆಗಿಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಮಾಡ್ತಾ
ಸೆಕ್ಟರ್ ಅವರಿಗೆ ಸಮಸ್ಯೆ ಆಗಿದೆ. ಮನೆ ಕೊಂಡ್ಕೊಳ್ಬೇಕು, ಸೈಟ್ ಕೊಂಡ್ಕೊಳ್ಬೇಕು ಅಂತಿದ್ದವರು ರಿಯಲ್ ಎಸ್ಟೇಟ್ ಅವರ ಕೈಯಲ್ಲಿ ಕಾಸು ಕೊಟ್ಟಿದ್ದಾರೆ. ಆ ಕಾಸು ಲಾಕ್ ಆಗಿರೋದ್ರಿಂದ ಅನೇಕರು ಜೀವ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗೆಯೇ ಸುರೇಶ್ ಅವರು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಿದ್ರಿಂದ ಅನೇಕರು ಇವರಿಗೆ ಕಾಸು ಕೊಟ್ಟಿದ್ರು. ಇವರು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಬಂಡವಾಳ ಹೂಡಿದ್ರು. ಆದರೆ ಒಮ್ಮೆಲೆ ಸರ್ಕಾರ ಸ್ಟಾಪ್ ಮಾಡಿದ್ರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಆದರೆ ಎಲ್ಲವನ್ನ ಹ್ಯಾಂಡಲ್ ಮಾಡೋದಕ್ಕೆ ಸುರೇಶ್ ಅವರ ಹೆಂಡತಿಗೆ ತೀರಾ ಕಷ್ಟವಾಗಿದೆ. ಯಾಕಂದರೆ ಬಿಸ್ನೆಸ್ಸನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದ್ದಿದ್ದೇ ಸುರೇಶ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬೇರೆ ಯಾರೇ ಪಾರ್ಟ್ನರ್ಸು, ಬಿಸ್ನೆಸ್ ಮ್ಯಾನ್ಸು ಇನ್ಯಾರೂ ಇರಲಿಲ್ಲ. ಸೊ ಹಾಗಾಗಿ ಒಮ್ಮೆಲೆ ಎಲ್ಲವೂ ಕೂಡ ಸ್ಟಾಪ್ ಆಗಿದ್ರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ದುಡ್ಡನ್ನು ಟರ್ನ್ ಓವರ್ ಮಾಡೋದಕ್ಕೂ ಕೂಡ ಗೊತ್ತಾಗಿಲ್ಲ. ದುಡ್ಡು ಕೊಟ್ಟವರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ಸೊ ಲಾಸ್ ಆಗಿ ಬಿಸ್ನೆಸ್ ನಡೀತಾ ಇದ್ದಿದ್ದರಿಂದ ಇನ್ನೂ ಕೆಲವು ದಿನಗಳ ಕಾಲ ಅಲ್ಲೇ ಇದ್ದರೆ ತೀವ್ರ ರೀತಿಯಾದಂಥ ಸಮಸ್ಯೆ ಆಗಬಹುದು ಅನ್ನೋದಂತ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಬಿಸ್ನೆಸ್ ಲಾಸನ್ನು ನೋಡಿ ಸುರೇಶ್ ಅವ್ರಿಗೂ ಕೂಡ ಆಘಾತ ಆಗಿದೆ. ಇದೆಲ್ಲ ಸರಿ ಆದಮೇಲೆ ಅವರೇನೆ ಲೈವಿಗೆ ಬರ್ತಾರೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ದಾರೆ.